ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ನೌಕರ ಆತ್ಮಹತ್ಯೆ ಇಲಾಖೆಯ ನಿರ್ಲಕ್ಷ್ಯ ಕಾರಣ ಎಂದು ಆರೋಪ. ಅಕ್ಟೋಬರ್ 11 ಮತ್ತು 12ರಂದು ಬಸವ ಕಲ್ಯಾಣದಲ್ಲಿ ಸ್ವಾಭಿಮಾನಿ ಕಲ್ಯಾಣ ಪರ್ವ ನಡೆಯಲಿದೆ. ಚನ್ನಬಸವ ಸ್ವಾಮೀಜಿ. ನೂತನ ಸೂಚನಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಅಧ್ಯಕ್ಷರಾಗಿ ರಾಜೇಶ್ ಚಿದ್ರಿ ಅಧಿಕಾರ ಸ್ವೀಕಾರ. ಸುದ್ದಿಯ ವಿವರಗಳು. ಕೆಎಸ್ಆರ್ಟಿಸಿ ಡಿಪೋ ಬೀದರ್ಗೆ ಸೇರಿದ ಚಾಲಕ ರಾಜಪ್ಪ ಅಣದೂರವರು ತಮ್ಮ ಸೇವಾ ಸಮಸ್ಯೆಗಳು, ಬಾಕಿ ಸಂಬಳ ಹಾಗೂ ಇಲಾಖೆಯ ನಿರಂತರ ನಿರ್ಲಕ್ಷ್ಯದಿಂದ ಮಾನಸಿಕ ಹಿಂಸೆ ಅನುಭವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 38 ತಿಂಗಳ ಹಳೆಯ ಸಂಬಳ ಬಾಕಿ, 18 ತಿಂಗಳ ಪ್ರಸ್ತುತ ಸಂಬಳ ಬಾಕಿ, ಕುಟುಂಬದ ಆರ್ಥಿಕ ಸಂಕಷ್ಟ, ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಒತ್ತಡ ಇವುಗಳೆಲ್ಲ ಈ ದುರಂತಕ್ಕೆ ಕಾರಣವಾಗಿವೆ ಎಂದು ಸಹೋದ್ಯೋಗಿಗಳು ಆರೋಪಿಸಿದ್ದಾರೆ. ಈ ಘಟನೆಗೆ ವೈಯಕ್ತಿಕ ತಪ್ಪಲ್ಲ, ಇಲಾಖೆಯ ನಿರ್ಲಕ್ಷ್ಯವೇ ನೇರ ಕಾರಣ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಐಪಿಸಿ ಸೆಕ್ಷನ್ 306 ಅಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಹೋದ್ಯೋಗಿಗಳು ಹಾಗೂ ಯೂನಿಯನ್ ಆಗ್ರಹಿಸುತ್ತಿವೆ. ನೌಕರರ ಹಕ್ಕುಗಳನ್ನು ನಿರ್ಲಕ್ಷಿಸಿ ಬಾಕಿ ಸಂಬಳ ನೀಡದೆ ಕುಟುಂಬಗಳನ್ನು ಸಂಕಷ್ಟಕ್ಕೆ ತಳ್ಳಿದ ಇಲಾಖೆಯೇ ಈ ಆತ್ಮಹತ್ಯೆಗೆ ಹೊಣೆಗಾರ. ತಕ್ಷಣ ನ್ಯಾಯ ದೊರಕಿಸದಿದ್ದರೆ ತೀವ್ರ ಹೋರಾಟ ಆರಂಭಿಸಲಾಗುವುದು ಎಂದು ಸಂಘಟನೆಗಳು ಎಚ್ಚರಿಸಿವೆ. ಚುಟ್ಟಿ ಕೇಳ್ತೆ ಅಂದರು ಕೂಡ ಡಿಪೋ ಮ್ಯಾನೇಜರು ನಾದ್ ಗಣಪತಿ ಸರಿ ಚುಟ್ಟಿ ಕೊಡ್ರಿ ಅಂದಾರ ಅಂತ ಡ್ಯೂಟಿಗೆ ಅಂತ ಬಂದಾರ. ನಾನ್ ಸರಿ ಬಸ್ ನಿಂದಿರ್ತದ ಅಲ್ಲಿ ಹೋಯ್ತೆ ಅಂತ ಬಂದಾರ. ನಮ್ಮ ಪಪ್ಪಾಗ ಹೂವ ನೋಡ್ಕೊಂಡಿದೆ ನಮ್ಮ ಪಪ್ಪಾಗ ಡ್ಯೂಟಿಗೆ ಬಂದಾರ ಅವರು. ನಮ್ಮ ಪಪ್ಪ ಬರುವ ಅಕ್ಟೋಬರ್ 11 ಹಾಗೂ 12ರಂದು 2 ದಿನಗಳ ಕಾಲ ಸ್ವಾಭಿಮಾನಿ ಕಲ್ಯಾಣ ಪರ್ವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪೂಜ್ಯ ಡಾಕ್ಟರ್ ಚನ್ನಬಸವನಂದ ಮಹಾಸ್ವಾಮೀಜಿ ತಿಳಿಸಿದರು. ಬೀದರ್ನ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿದ್ದು, ಈ ವರ್ಷವೂ ಸಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಯಾವುದೇ ರೀತಿಯ ಜಾತಿ, ಮತ, ಪಂಥ, ಧರ್ಮ ಇರುವುದಿಲ್ಲ. ಆಂಧ್ರ, ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ಪ್ರತಿಯೊಬ್ಬ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನು ಹಲವರು ಮಾತನಾಡಿದರು. ಬಸವ ಧರ್ಮ ಪೀಠದಲ್ಲಿ ಕಳೆದ 4 ವರ್ಷಗಳಿಂದ ನಡೀತಾ ಇರುವಂತಹ ವಿವಾದ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಇಲ್ಲಿ ಕೆಲವೇ ದಿವಸಗಳಲ್ಲಿ ಅದರ ಒಂದು ತೀರ್ಪು ಬರೋದಿದೆ. ಆದರೆ ಇನ್ನೂ ಫೈನಲ್ ಆಗಿ ಬಂದಿಲ್ಲ. ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದರೂ ಕೂಡ ಬೆಂಗಳೂರು ಹೈಕೋರ್ಟ್ ತೀರ್ಪು ಬರೋದಿದೆ. ನಾವು ಈಗ ಕಳೆದ 3 ವರ್ಷದಿಂದ ಇದು ವಿವಾದ ಕೋರ್ಟ್ಗಳಿರೋದ್ರಿಂದ ಸ್ವಾಭಿಮಾನಿ ಕಲ್ಯಾಣ ಪರ್ವವನ್ನು ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೀವಿ. ಈಗಾಗಲೇ 3 ವರ್ಷ ಯಶಸ್ವಿಯಾಗಿ ಸ್ವಾಭಿಮಾನಿ ಕಲ್ಯಾಣ ಪರ್ವವನ್ನು ಮಾಡಿದ್ದೀವಿ. ಈಗ 4ನೇ ವರ್ಷದ ಸ್ವಾಭಿಮಾನಿ ಕಲ್ಯಾಣ ಪರ್ವವನ್ನು ಕೂಡ ವಿಶ್ವಗುರು ಬಸವಣ್ಣನವರ ಕಾರ್ಯಕ್ಷೇತ್ರ ಶರಣಭೂಮಿಯಾಗಿರುವಂಥ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಮಾಡಬೇಕನ್ನುವಂಥ ನಿರ್ಣಯವನ್ನು ಬೀದರ್ ಜಿಲ್ಲೆಯ ಎಲ್ಲ ಶರಣ ಬಂಧುಗಳು, ಬಸವ ಭಕ್ತರು, ರಾಷ್ಟ್ರೀಯ ಬಸವರ ಮತ್ತು ನಮ್ಮ ಸಂಘಟನೆಗಳಿಂದ ನಿರ್ಣಯ ತೆಗೆದುಕೊಂಡಿದ್ದೇವೆ. ಅಕ್ಟೋಬರ್ 11 ಮತ್ತು 12ರಂದು ಶನಿವಾರ, ಭಾನುವಾರ ಅಂದರೆ ಶರಣವಾರ, ದೇವವಾರ 2 ದಿವಸಗಳ ಕಾಲ ಸ್ವಾಭಿಮಾನಿ ಕಲ್ಯಾಣ ಪರ್ವ ಮಾಡಬೇಕು ಅನ್ನುವಂಥ ನಿರ್ಣಯ ತೆಗೆದುಕೊಂಡಿದ್ದೇವೆ. ಬಸವ ಕಲ್ಯಾಣದ ಹೈವೇ ಹತ್ರ ಹೊರವಲಯದಲ್ಲಿರ್ತಕ್ಕಂಥ MLA ಫಂಕ್ಷನ್ ಆದಲ್ಲಿನೇ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾಭಿಮಾನಿ ಕಲ್ಯಾಣ ಪರ್ವ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಈ ಒಂದು ಸ್ವಾಭಿಮಾನಿ ಕಲ್ಯಾಣ ಪರ್ವದ ಭಾಗವಹಿಸಲಿಕ್ಕೆ ಬರ್ತಕ್ಕಂಥ ಎಲ್ಲ
ಬಸವ ಭಕ್ತರಿಗಾಗಿ ವಸತಿ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಕಲ್ಯಾಣ ಪರ್ವೋತ್ಸವ ಸಮಿತಿ ವತಿಯಿಂದ ಮಾಡ್ತಾ ಇದ್ದೀವಿ. ಈ ಸ್ವಾಭಿಮಾನಿ ಕಲ್ಯಾಣ ಪರ್ವದಲ್ಲಿ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕದ ಎಲ್ಲ 7 ಜಿಲ್ಲೆಗಳಿಂದ ಮತ್ತು ನಾವು ಭಾಷೆ ಕೊಟ್ಟಿದ್ದರಿಂದ ಅಷ್ಟೇ ಅಲ್ಲದೆ ಆ ರೀತಿ ನಡಿಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನಾವು ತಪ್ಪದೇ ಅವನ್ನೇ ನಡೆಸಬೇಕಾಗಿರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಸ್ವಾಭಿಮಾನಿ ಕಲ್ಯಾಣ ಪರ್ವ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಜರುಗ್ತಾ ಇದೆ. ಪ್ರತಿ ವರ್ಷ ತಾವುಗಳೆಲ್ಲರೂ ಕೂಡ ಬಂದು ಸಹಾಯ ಮಾಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೀರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀವು ಕಲ್ಯಾಣ ಪರ್ವಕ್ಕೆ ಬಂದು ಮತ್ತೆ ನಿಮ್ಮ ಸಹಾಯ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ತಿಳಿಪಡಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಧರ್ಮಗಳಿವೆ. ಆ ಧರ್ಮದಲ್ಲಿ ಲಿಂಗಾಯತ ಧರ್ಮವನ್ನು ಒಂದು. ಈ ಲಿಂಗಾಯತ ಧರ್ಮವನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರ ಸ್ಥಾಪನೆ ಮಾಡಿದ್ರು. ಅನೇಕ ಧರ್ಮಗಳಿದ್ರೂ ಈ ಧರ್ಮ ಯಾಕೆ ಬೇಕಾಗಿತ್ತು ಅಂತಂಬುದೇನಪ್ಪ ಅವಾಗಿನೆಲ್ಲ ಹಿಸ್ಟ್ರಿ ಇದೆ, ನಮಗೆಲ್ಲರೂ ಗೊತ್ತಿದ್ದಂಥ ವಿಷಯ. ಈಗ ಬಸವಣ್ಣ ಧರ್ಮಗುರು ಬಸವಣ್ಣನವರು ಏನು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು, ಇವತ್ತು ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಗುರುಗಳ ಹೆಸರಿನ ಮೇಲಿವೆ. ಆದರೆ ಲಿಂಗಾಯತ ಧರ್ಮವು ಏನಪ್ಪ ಅಂದರೆ ದೇವರ ಹೆಸರಿನ ಮೇಲಿದೆ. ಇವತ್ತು ಜಗತ್ತಿನಲ್ಲಿರುವಂಥ ಏಕೈಕ ಏನಂದ್ರೆ ಇವತ್ತು ಲಿಂಗಾಯತ ಧರ್ಮ ಯಾಕೆ ಸಿದ್ಧಾಂತ ಅವರು ಪ್ರೂಫ್ ಸಮೇತ ಏನಪ್ಪ ಅಂದ್ರೆ ತಿಳಿಸಿದ್ದಾರೆ. ಆದರೆ ಇವತ್ತೇನಿದೆ ಅಂದರೆ ಈ ಲಿಂಗಾಯತ ಧರ್ಮ ಇವತ್ತೇನಪ್ಪ ಅಂದ್ರೆ ಅನೇಕ ಆತ್ಮೋದ್ಧಾರ ಮತ್ತು ಸಮಾಜೋದ್ಧಾರ, ನಾನು ಬದುಕಬೇಕು ಮತ್ತು ಸಮಾಜ ಬದುಕಬೇಕೆಂಬ ಸಿದ್ಧಾಂತ ಮೇಲೆ ಬಸವಣ್ಣವರು ಏನಪ್ಪ ತಯಾರು ಮಾಡಿದ್ರು. ಈ ಧರ್ಮ ಕೊಟ್ಟಂತ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟಿದ ನಂತರ ದೊಡ್ಡ ಕ್ರಾಂತಿ ಆಯಿತು. ಎಲ್ಲ ಅನುಭವ ಮಂಟಪ ಸ್ಥಾಪನೆ ಆಯಿತು. ಆ ಸ್ಥಾಪನೆಯಲ್ಲಿ 770 ಅಮರ ಗಣಗಳು ಕೂಡಿಕೊಂಡು ಏನಪ್ಪ ಅಂದ್ರೆ ಎಲ್ಲ ಚರ್ಚೆ ವಿಚಾರ ಅನುಭವದಿಂದ ಏನಂದ್ರೆ 1,80,60,290 ಕೋಟಿ ವಚನಗಳೇನಪ್ಪ ಅಂದ್ರೆ ಅನುಭವದ ಸಿದ್ಧಾಂತಗಳೇನಪ್ಪ ಜಗತ್ತಿಗೆ ಕೊಟ್ಟರು. ಅದರಲ್ಲಿ ಅನೇಕ ಬೇಕಾಗಲಾರದಂಥವರು ಅಂದ್ರೆ ತಮಗೆ ಯಾವಾಗ ತೊಂದರೆ ಕೊಡುವಂತ ಈ ಸಿದ್ಧಾಂತ ಅದಂದ್ರೆ ತಿಳ್ಕೊಂಡು ಆ ವಚನಗಳೇನಪ್ಪ ಅಂದ್ರೆ ಅನೇಕ ಸಿದ್ಧಾಂತಗಳನ್ನು ನಾಶ ಮಾಡಿದ್ರು. ಅದರಲ್ಲಿ ಉಳಿದಂಥವು ಏನಪ್ಪ ಅಂದ್ರೆ ಇವಾಗ ಸಿಕ್ಕಂಥವನಪ್ಪ ಅಂದ್ರೆ ಓನ್ಲಿ ತಮ್ಗೆಲ್ಲರೂ ಗೊತ್ತಿದ್ದಂಥ ವಿಷಯ 22,000 ವಚನಗಳೇನಪ್ಪ ಸಿಕ್ಕಿವೆ. ಈ 22,000 ವಚನಗಳಲ್ಲಿ ಏನಂದ್ರೆ ಇದಂಥ ಸ್ವಲ್ಪ ಏನಪ್ಪ ಸಿದ್ಧಾಂತ ಇದೆ. ಆ ಸಿದ್ಧಾಂತ ಏನಪ್ಪ ಅಂದ್ರೆ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು 68ನೇ ಇಸ್ವಿಯಲ್ಲಿ ತಮ್ಮ ಕಾರ್ಯಕ್ಷೇತ್ರ ಮಾಡ್ಕೊಂಡು ಪೂರ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು. ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖಾ ಶೂದ್ರ ಅಧಿಕಾರಿಗಳ ಬೀದರ್ ಶಾಖೆಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಗುರುವಾರ ಬೀದರ್ ಬ್ರಿಮ್ಸ್ನಲ್ಲಿ ಜರುಗಿತು. ಸಂಘದ ನೂತನ ಜಿಲ್ಲಾ ಅಧ್ಯಕ್ಷ ರಾಜೇಶ್ ಚಿದ್ರಿ, ಕಾರ್ಯಾಧ್ಯಕ್ಷ ತುಕಾರಾಂ, ಪ್ರಧಾನ ಕಾರ್ಯದರ್ಶಿ ಥಾಮಸ್, ಖಜಾಂಚಿ ಯಶವಂತ್ ಗಾದ್ಗಿ, ಗೌರವ ಕಾರ್ಯಾಧ್ಯಕ್ಷ ವೇಣುರಾಜ್ ಅವರು ನೂತನ ಪದಾಧಿಕಾರಿಗಳಾಗಿ ಪದಗ್ರಹಣ ಮಾಡಿದರು. ಈ ಸಂದರ್ಭದಲ್ಲಿ ಇನ್ನೂ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನನ್ನ ಹೆಸರು ರಾಜೇಶ್ ಎಸ್ ಚಿದ್ರಿ ಅಂತೇಳಿ. ನಾನು ಕರ್ನಾಟಕ ರಾಜ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಶಿಕ್ಷಕರ ಸಂಘದ ಬೀದರ್ ಶಾಖೆ ಅಧ್ಯಕ್ಷನಾಗಿ ನೇಮಕಗೊಂಡಿದ್ದೇನೆ. ಹಿಂದೆ ನಮ್ಮ ಸಂಘವು ಅನೇಕ ಒಳ್ಳೆಯ ಕೆಲಸಗಳು ಮಾಡಿತ್ತು. ಇನ್ನೂ ಅನೇಕ ಕುಂದುಕೊರತೆಗಳು ಮುಂದೆ ಬಂದಿದೆ. ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡಬೇಕಾಗ್ಯದ. ಅದಕ್ಕೆ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಮೆಡಿಕಲ್ ಸೂಪ್ರೆಂಟ್ ಸರ್ ಅವರು ಹಾಗೂ DS ಸರ್ ಎಲ್ಲರೂ ಕೋಆಪರೇಷನ್ ಮಾಡ್ತಾರೆ. ನಮ್ಮ ನಂಬಿಕೆ ನನಗದ. ಹಾಗೆ ನಮ್ಮಲ್ಲಿರುವಂಥ ಶಿಕ್ಷಕರದ ಎಲ್ಲ ಏನು ಕುಂದುಕೊರತೆಗಳವ ಅವೆಲ್ಲ ನಾನು ನೀಗಿಸ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾನು ಮಾಡ್ತೇನೆ. ಆಗ ನಮ್ಮ ಮಾಧ್ಯಮ ಮೀಡಿಯಾದವರು ಇವೆಲ್ಲ ಬಂದಿದ್ದೀರಿ, ನಮಗೆ ಸಹಕಾರ ಮಾಡಿದ್ರಿ.
ನಿಮಗೆಲ್ಲ ವಂದನೆಗಳು ತಿಳಿಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಶುಶ್ರೂಷಾಧಿಕಾರಿಗಳ ಸಂಘ ಬೀದರ್ ಶಾಖೆಯ ನೂತನ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂಘ ರಾಜ್ಯವ್ಯಾಪಿ ಎಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆಗಳಲ್ಲಿ ಇದನ್ನು ತೆರೆಯಲ್ಪಟ್ಟಿದೆ. ನಮ್ಮ ಸಂಘ 2022ರಲ್ಲಿ ರಾಜ್ಯದಲ್ಲಿ ಸ್ಥಾಪನೆಯಾಗಿತ್ತು. ಇಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಒಂದು ಸಮಸ್ಯೆಗಳಿದ್ದವು. ಆದಷ್ಟು ನಾವೆಲ್ಲ ಬಗೆಹರಿಸಿದ್ವಿ. ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಲೈಕ್ ಕೋವಿಡ್ ರಿಸ್ಪಾನ್ಸ್ ಆಗಿರ್ಬೋದು, C&R ಆಗಿರ್ಬೋದು, ಆಮೇಲೆ ನಮ್ಮ ಸ್ಟಾಫ್ ಪ್ಯಾಟರ್ನ್ ಆಗಿರ್ಬೋದು, ಆಮೇಲೆ ಪ್ರಮೋಷನ್ಸ್ ಆಗಿರ್ಬೋದು. ಈಗ ಅನೇಕ ಕೆಲಸಗಳು ಈಗಷ್ಟೇ ನಾವೆಲ್ಲ ಒಂದು ಹಂತದಲ್ಲಿದೆ, ಸರ್ಕಾರ ಹಂತದಲ್ಲಿದೆ. C&R ಹೆಚ್ಚು ಕಡಿಮೆ ಒಂದು 15 ದಿವಸದಲ್ಲಿ ಹೊರಬರಲಿದೆ. ಆಮೇಲೆ ಕೋವಿಡ್ ರಿಸ್ಪಾನ್ಸ್ ಅಂತೂ ಆರ್ಡರ್ ಮಾಡಿದ್ದಾರೆ. ಅವರವರ ಆಯಾ ಹಂತದಲ್ಲಿ ನಿಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮಾಡಿಕೊಡ್ರಿ ಅಂಥೇಳಿ ಅದನ್ನು ಎಲ್ಲ ಕಡೆ ಆಗ್ತಾಯಿದೆ. ನಮ್ಮ ಒಂದು ಪ್ರಮೋಷನ್ ಸೆಲ್ ಒಂದು ಸ್ಥಾಪಿತ ಆಗಬೇಕು. C&R ಆದ ತಕ್ಷಣ ಅದು ಆಗ್ತಂತೇಳಿ ನಿರೀಕ್ಷೆ ಇದೆ. ಹೀಗೆ ನಾವು ಬೀದರ್ ಜಿಲ್ಲೆಯಿಂದ ಚಾಮರಾಜನಗರದವರೆಗೂ ಎಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನಾವು ಸಂಘ ಮಾಡಿ ಸಂಘಟಿತ ಆಗ್ತಿದ್ದೀವಿ. ಪ್ರಕಾಶ್ BM, ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಶುಶ್ರೂಷಾಧಿಕಾರಿಗಳ ಸಂಘ, ಬೆಂಗಳೂರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೀದರ್ನಲ್ಲಿ ಸಕಲ ವಿಘ್ನ ನಿವಾರಕ ಗಣೇಶನ ಸ್ಥಾಪನೆ ಅದ್ದೂರಿಯಾಗಿ ನಡೆಯಿತು. ಬೀದರ್ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆ ಗಣೇಶ ಸ್ಥಾಪನೆ ಅದ್ದೂರಿಯಾಗಿ ನಡೆಯಿತು. ಅದರಂತೆ ಬೀದರ್ ನಗರದ ದೇವಿ ಕಾಲೋನಿಯಲ್ಲಿ ದೇವಿ ಗಣೇಶ್ ಮಂಡಳ ವತಿಯಿಂದ ವಿಶಿಷ್ಟ ಗಣೇಶನ ಸ್ಥಾಪನೆ ಅಲ್ಲದೆ ವಿವಿಧ ದೇವತೆಗಳ ಸ್ಥಾಪನೆ ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ದೇವಿ ಗಣೇಶ್ ಮಂಡಳದ ಅಧ್ಯಕ್ಷ ಗಣೇಶ್ ಭೋಸ್ಲೆ ಮಾತನಾಡಿ ವಿವರಣೆ ನೀಡಿದರು. ಎಲ್ಲರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶೋತ್ಸವ ಹಾರ್ದಿಕ ಅದ್ಧೂರಿಯಿಂದ ಬೀದರಲ್ಲಿ ಮತ್ತು ಇಡೀ ಭಾರತ ವರ್ಷ ಮತ್ತು ವಿಶ್ವದಲ್ಲಿ ಕೂಡ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ವಿಶೇಷವಾಗಿ ನಮ್ಮದು ದೇವಿ ಗ್ರೂಪ್, ದೇವಿ ಗಣೇಶ್ ಮಂಡಲ್, ದೇವಿ ಕಾಲನಿ ಎಲ್ಲಿ ಪ್ರತಿ ವರ್ಷ ನಾವೊಂದು ಅದರ್ ಕಾನ್ಸೆಪ್ಟ್ ಮೇಲೆ ಡಿಫ್ರೆಂಟ್ ಕಾನ್ಸೆಪ್ಟ್ ಮೇಲೆ ಗಣೇಶನ ಪ್ರತಿಷ್ಠಾನ ಮಾಡ್ತೀವಿ. ಈ ವರ್ಷ ನಾವು ನಮ್ಮ ಹಿಂದೂ ಹೃದಯ ಸಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ನಿಮಿತ್ತ ಈ ಥೀಮನ್ನು, ಈ ಗಣೇಶನ್ನು ನಾವು ಪ್ರತಿಷ್ಠಾನ ಮಾಡಲಾಗಿದೆ. ಛತ್ರಪತಿ ಸಂಭಾಜಿ ಮಹಾರಾಜ್ ಇರ್ತಿಲ್ಲ ಅಂದರೆ ಈ ಹಿಂದೂ ಏನು ಸಮ್ರಾಟ್ ಇದೆ ಇದು ನಾವು ಕಲ್ಪನೆನೇ ಮಾಡ್ಲಿಕ್ಕಾಗ್ತಿದ್ದಿಲ್ಲ. ಆ ಕಾರಣ ತಮ್ಮ ಈ ಗಣೇಶ ಮೂರ್ತಿಯನ್ನು ಛತ್ರಪತಿ ಸಂಭಾಜಿ ಮಹಾರಾಜ್ ಥೀಮಲ್ಲಿ ನಾವು ಪ್ರತಿಷ್ಠಾನ ಮಾಡಲಾಗಿದೆ. ವಿಶೇಷವಾಗಿ ಪೂನಾ ಮತ್ತು ಮುಂಬೈ ಕಾರಿಗಾರಗಳು, ನಾವು ಹೈದರಾಬಾದ್ಲಿ ಚೌಧರಿ ಆರ್ಟ್ಸಲ್ಲಿ ಈ ಮೂರ್ತಿಯನ್ನು ಮಾಡಿಸ್ಕೊಂಡಿದ್ದಾರೆ. ನಮ್ಮ ಮಂಡಳಿ ಯುವಕರೆಲ್ಲ ಮಾಡಿಸ್ಕೊಂಡಿದ್ದಾರೆ. ಸೊ ಆ ಕಾರಣ ನಮ್ಮ ಸಂಭಾಜಿ ಮಹಾರಾಜರು ತಮ್ಮ ಯಾಕೆ ಈ ಮೂರ್ತಿಯನ್ನು ಪ್ರತಿಷ್ಠಾನ ಮಾಡಿದ್ದೇವೆ, ಧರ್ಮಕ್ಕಾಗಿ ತ್ಯಾಗ ಮಾಡಿದ ಯಾರಾದರೂ ಇದ್ದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಸಂಭಾಜಿ ಮಹಾರಾಜ್. ಯುವಕರಲ್ಲಿ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕಾದ ಕಾರಣ ನಾವು ಈ ಸಲ ವಿಶೇಷವಾಗಿ ಈ ಮೂರ್ತಿಯು ಛತ್ರಪತಿ ಸಂಭಾಜಿ ಮಹಾರಾಜ್ ಹೆಂಗೆ ಅವರ ಆಸ್ಥಾನ ಮೇಲೆ ಕೂರ್ತಿದ್ರು ಅದೇ ಥರ ಈ ಮೂರ್ತಿ ಇದೆ. ವಿಶೇಷವಾಗಿ ಅಶ್ವಗಳ ಮತ್ತು ಹೆಂಗೆ ಆ ತಕಡಿ ಇದೆ. ಆ ತಕಡಿ ಅಂದರೆ ಬ್ಯಾಲೆನ್ಸ್, ಅಂದರೆ ಮಹಾರಾಜರು ತಮ್ಮ ಜೀವನದ ಎಲ್ಲನೂ ಬ್ಯಾಲೆನ್ಸ್, ಎಲ್ಲ ಸರ್ವ ಜನಾಂಗದ ಜನಗಳನ್ನು ತಗೊಂಡು ಬ್ಯಾಲೆನ್ಸ್ ಇದು ಮಾಡ್ತಿದ್ರು. ಆ ಕಡೆ ಮೀನ ಇದೆ. ಬೀದರ್ ತಾಲೂಕಿನ ಅಲಿಯಂಬರ್ ಗ್ರಾಮದ ಜನರು ಕಳೆದ ಹಲವು ವರ್ಷಗಳಿಂದ ಸಂಚಾರ ಸಮಸ್ಯೆಯಿಂದ ಹೈರಾಣಾಗುತ್ತಿದ್ದಾರೆ. ಅಲಿಯಂಬರದಿಂದ ನಿಟ್ಟೂರಿಗೆ ಹೋಗುವ ಮುಖ್ಯ ರಸ್ತೆ ಮಳೆಯಿಂದಾಗಿ ಸೇತುವೆ ತುಂಬಿ ಜನಸಾಮಾನ್ಯರಿಗೆ ಭಾರಿ ತೊಂದರೆ ಉಂಟಾಗುತ್ತಿದೆ. ಗ್ರಾಮಸ್ಥರು, ವಿದ್ಯಾರ್ಥಿಗಳು, ದನ ಕರುಗಳ ಸಂಚಾರಕ್ಕೂ ಅಡಚಣೆ ಉಂಟಾಗಿದ್ದು, ವಿಶೇಷವಾಗಿ ಅನಾರೋಗ್ಯದ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಿಗೆ ಹೋಗಲು ಸಾಧ್ಯವಾಗದೆ ಜನರು ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಮಳೆಗಾಲ ಬಂದಾಗಲೆಲ್ಲ ಇದೇ ಪರಿಸ್ಥಿತಿ ಪುನರಾವರ್ತನೆಯಾಗುತ್ತಿದ್ದು, ಸಮಸ್ಯೆ ಶಾಶ್ವತ ಪರಿಹಾರವಾಗದಿರುವುದರಿಂದ ಗ್ರಾಮಸ್ಥರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರ ತಕ್ಷಣ ಗಮನ ಹರಿಸಿ ಸೇತುವೆಯನ್ನು ದುರಸ್ತಿ ಮಾಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಬೀದರ್ ತಾಲೂಕಿನ ಅಲಿಯಂಬರ ಗ್ರಾಮದ ಈ ಏನು ಸೇತುವೆ ಮೇಲೆ ಇವು ನೀರುಗಳೇನು ಹರಿಲತ್ತವ, ಇದೇನು ಸುಮಾರು ವರ್ಷಗಳಿಂದ ಭಾಳಷ್ಟು ಜನಗಳು ಸಂಕಷ್ಟ ಪಡ್ತಾ ಇದ್ದಾರೆ. ಈ ಮಳೆ ಬಂದಂಥ ಸಂದರ್ಭದಲ್ಲಿ 3 ದಿವಸ ಒಂದೊಂದು ಸಾರಿ ಹಳ್ಳ ಇಳಿಯಲ್ಲ. ಇವತ್ತು ನಿನ್ನೆಯಿಂದ ಮಳೆ ಬೀಳೋದ್ರಿಂದ
ಮಧ್ಯರಾತ್ರಿಯಿಂದ ಸೇತುವೆ ಮೇಲೆ ನೀರು ಹರಿಲತ್ತವ. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಬಸ್ಗಳು, ದನ ಕರುಗಳು ಆ ರಸ್ತೆ ಮೇಲಿಂದ ಹಾದು ಹೋಗ್ಲತ್ತಾರ. ಭಾಳಷ್ಟು ಸಂಕಷ್ಟ ಆಗ್ಲತ್ತದ. ಕಳೆದ 8-9 ವರ್ಷದ ಕೆಳಗಡೆ ಅದು ಮುಂದ್ಗಡೆ ಇರ್ತಕ್ಕಂಥ ಬ್ರಿಡ್ಜಿನಲ್ಲಿ ಒಬ್ಬ ಪೂಜಾರಿ ಪೂಜೆ ಸಲ್ಲಿಸ್ಲಕ್ಕೆ ಬರುವಂಥ ಸಂದರ್ಭದಾಗ ಹರ್ಕೊಂಡು ಹೋಗ್ಬಿಟ್ಟು ಅವರು ಪ್ರಾಣ ಹೋಗಿತ್ತು. ಆದ್ರೆ ಮತ್ತೆ ಇದನ್ನು ಯಾರ್ದಾದ್ರೂ ಪ್ರಾಣ ಹೋಗ್ಬೇಕಂತ ಹೇಳ್ಬಿಟ್ಟು ಏನು ನೋಡ್ತಾ ಇದ್ದೀರಿ ಹಂಗಂತ ಹೇಳ್ಬಿಟ್ಟು ನನಗೆ ತಿಳಿತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, ಕ್ಷೇತ್ರ ಶಾಸಕರಿದ್ದರೆ ರಹೀಮ್ ಖಾನ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಈಶ್ವರ್ ಖಂಡ್ರೆ ಮಂತ್ರಿ ಅವರು ಇದ್ದರೆ ನಿಮ್ಗೆ ಗಮನಕ್ಕೆ ತರ್ಲಕ್ಕೆ ಬಯಸ್ತಾ ಇದ್ದೀನಿ. ಈ ಗ್ರಾಮಸ್ಥರು ಕೂಗಿ ಕೇಳಿ ಯಾವುದೇ ಒಂದು ರಾತ್ರಿ ತುರುಸ್ತು ಸಂದರ್ಭದಾಗ ಏನೇ ಹಾಟ್ ಇರಲಿ ಮತ್ತೊಂದಿರಲಿ ಅಂಥದ್ದು ಯಾವುದೋ ಒಂದು ಬಂದಿನಂಥ ಸಂದರ್ಭದಾಗ ಆ ಆಸ್ಪತ್ರೆ ಕರ್ಕೊಂಡು ಹೋಗಿ ತುರ್ತು ಚಿಕಿತ್ಸೆ ನೀಡಬೇಕಾದ್ರೂ ಈ ರಸ್ತೆ ಸಮಸ್ಯೆ ಭಾಳಷ್ಟು ಆಗಿದೆ. ಭಾಳಷ್ಟು ಜನಗಳು ಸತ್ತಿರ್ತಕ್ಕಂಥ ಉದಾಹರಣೆಗಳವ. ಕಂದಾಯ ಇಲಾಖೆದವರು ಸಹ ಕೂಡ ಸರ್ವೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ಕೂಡ ಇದೆ. ಈ ರಸ್ತೆ ಒಂದು ಮಾಡಿಬಿಟ್ಟು ಸಾರ್ವಜನಿಕರಿಗೆ, ದನಕರುಗಳಿಗೆ ರಸ್ತೆ ಸಂಚಾರ ಯಾರು ಮಾಡ್ತಾರೆ, ಇದು ಮುಖ್ಯ ಹೆದ್ದಾರಿ ಅದ. ಈ ಕಾಮಗಾರಿ ಈ ವರ್ಷದಲ್ಲಿ ಪೂರ್ಣಗೊಳಿಸಬೇಕು. ಇಲ್ಲೋದ್ರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತರಲಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ ಅಂತ ಹೇಳ್ಬಿಟ್ಟು ಯುವ ಹೋರಾಟಗಾರ, ಬೀದರ್. ನಾಲ್ವಾರ್ ಸಮೀಪದ ಕೋಲೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆಯವರೆಗೆ ಧಾರಾಕಾರವಾದ ಮಳೆ ಬಂದು ಇಡೀ ಗ್ರಾಮದ ಪ್ರಮುಖ ಬೀದಿಗಳು ನೀರಿನಿಂದ ತುಂಬಿಕೊಂಡಿವೆ. ಗ್ರಾಮ ಪಂಚಾಯತ್ ಕೂಡ ನೀರಿನಲ್ಲಿ ತುಂಬಿಕೊಂಡಿದ್ದು ಆಫೀಸ್ ಒಳಗಡೆ ನೀರು ನುಗ್ಗಿ ಸುಮಾರು 8 ಲಕ್ಷ ರೂಪಾಯಿ ಮೌಲ್ಯದ ಬಲ್ಬ್ಗಳು, ಜೆರಾಕ್ಸ್ ಮಷಿನ್, ಫೋಕಸ್ ಲೈಟ್ಗಳು, ಕಂಪ್ಯೂಟರ್ ಮತ್ತು ಅನೇಕ ಕಡತಗಳು ಹಾಳಾಗಿವೆ ಎಂದು ಗ್ರಾಮ ಪಂಚಾಯತ್ ಅವರು ಮಾಹಿತಿ ನೀಡಿದ್ದಾರೆ. ಮಾನ್ಯ ಸಚಿವರ ಗಮನಕ್ಕೆ ತರುವುದೇನೆಂದರೆ, ಹೀಗಿರುವಾಗ ಹಳೆಯ ಪಂಚಾಯತ್ ಕಾರ್ಯಾಲಯ ಡೆಮಾಲಿಸ್ ಮಾಡಿ ಹೊಸ ಕಟ್ಟಡ ಮಂಜೂರು ಮಾಡಬೇಕೆಂದು ಈ ಮೂಲಕ ಸರ್ವ ಸದಸ್ಯರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನರಸಿಂಗಮ್ಮ ಗಂಡ ಜೈಭೀಮ್, ಉಪಾಧ್ಯಕ್ಷರು ನಾಗಮ್ಮ ಗಂಡ ಬಸವರಾಜ್ ದೇಸಾಯಿ, ಸದಸ್ಯರು ಈರಣ್ಣ ಭಜಂತ್ರಿ, ಭೀಮಶಂಕರ್ ತೆಲಕ್ಕರ್, ಶ್ರೀನಿವಾಸ್ ಬೋಯರ್, ನಾಗಮ್ಮ ಗಂಡ ಮಹಾಂತಪ್ಪ ಚಿತ್ತಾಪೂರು, ಎಂಡಿ ಗೌಸ್ ಹಾಗೂ ಇತರರು ಉಪಸ್ಥಿತರಿದ್ದರು. ಬಾಕ್ಸ್ ಇಟ್ರವು ಲೈಟಿಲ್ ಬಾಕ್ಸ್ಗಳು ಇಟ್ರ ಯಾಕೆ ಹೋಗಲ್ಲ ಬರಿ ಅಂತ ಲೈಟಿನ್ ಬಾಕ್ಸ್ ಉಳ್ದಂತ ಉಳ್ದವ್ ನೋಡು ಸಪ್ರೇಟ್ ಗಿಟ್ರಲ್ಲ ಸ್ವಲ್ಪ ಅಷ್ಟೇ. ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕೊಲ್ಲೂರು ಗ್ರಾಮದಲ್ಲಿ ಮಳೆ ವಿಕೋಪದಿಂದ ಧಾರಾಕಾರವಾಗಿ ಮಳೆ ಸುರಿಯುವುದು ಬಿದ್ದಿದ್ರಿಂದ ಏನಪ್ಪಾ ಅಂತಂದ್ರೆ ನೀರು ಊರು ತುಂಬ ರಾತ್ರಿ ಬೆಳಗಾನೆ ಏನಪ್ಪಾ ಅಂತಂದ್ರೆ ಎಲ್ಲ ಚರಂಡಿಗಳು ತುಂಬಿ ಹರಿದಾವ. ಜನ ಜಾನುವಾರು ತಿರ್ಗಾಡ್ಲಕ್ಕ ದಾಟ್ಲಾರ್ದಂಗ ನೀರು ತಿರುಗ್ಯಾವ. ನೀರು ಅಷ್ಟೊಂದು ನೀರು ಹರಿದಾವ. ಬೆಳಗ್ಗೆದ್ದು ನಾವು ಬಂದು ಪಂಚಾಯತಿಯಲ್ಲಿ ನಾವು ನೋಡ್ಲಿಕ್ಕಾಗಿ ಪಂಚಾಯತಿಯಲ್ಲಿ ಕೂಡ ಟೊಂಕಮಷ್ಟು ನೀರಿದ್ದವು ಒಳಗಿನವು. ನಮ್ಮ ನಿನ್ನೆ ಏನಪ್ಪ ಅಂತಂತಂದ್ರೆ ನಾವು ಈ ಹಬ್ಬಕ್ಕೆ ಬಲ್ಪ್ ಹಾಕ್ಬೇಕಂತೇಳಿ ಬಲ್ಪ, ಓಲ್ಡ್ರ, ಇನ್ನಿತರ ಸಾಮಾನುಗಳು ತಂದಿದ್ವಿ. ಎಲ್ಲ ನೀರೊಳಗೆ ಮುಳುಗಿ ಹಾಳಾಗ್ಯಾವ. ಸುಮಾರು ಒಂದು 8 ಲಕ್ಷ ರೂಪಾಯಿ ಸಾಮಾನು ತಂದಿದ್ವಿ, ಅವೆಲ್ಲ ನೀರಾಗ ಮುಳುಗ್ಯಾವ. ಆಮೇಲೆ ಏನಪ್ಪ ಅಂತಂದ್ರೆ ನಮ್ಮ ಕೆಳಗಡೆ ಚಿಜೇರಿ ಕೆಳಗಿನ ಕಪಾಟದಲ್ಲಿ ನಮ್ಮ ದಫ್ತರ್ಗಳಿದ್ವು, ಕೆಲವೊಂದು ಫೈಲ್ಗಳಿದ್ವು, ಅವೆಲ್ಲ ನೀರಲ್ಲಿ ಮುಳುಗಿ ಹಾಳಾಗ್ಯಾವ. ಮತ್ತೇನಪ್ಪ ಅಂದ್ರೆ ಪಂಚಾಯತಿ ಆವರಣದಲ್ಲಿ ಆಮೇಲೆ ಪಂಚಾಯತಿ ಒಳಗೆ ಮ್ಯಾಗ ಹೊಲದಾಗಿನಿಂದ ನೀರು ಹರಿದು ಬಂದು ಏನಪ್ಪ ಅಂತಂದ್ರೆ ಪೂರಾ ಪಂಚಾಯತಿ ತುಂಬ ನೀರು ನಿಂತು ಎಲ್ಲ ಕೆಸರಾಗ್ಬಿಟ್ಟದ. ಬ್ಯಾಂಕಿನ ಒಳಗೆ ಕೆಸರ, ಪಂಚಾಯತಿ ಒಳಗೆ ಕೆಸರ, ಕಂಪ್ಯೂಟರ್ ರೂಮ್ನಲ್ಲಿ ಕೂಡ ಕೆಸರು. ಕಂಪ್ಯೂಟ್ರಲ್ಲಿ ನೀರು ಹೋಗಿ, ಕಂಪ್ಯೂಟರ್ ರೂಮ್ನಲ್ಲಿ ನೀರು ಹೋಗಿ ಕಂಪ್ಯೂಟರ್ ಹಾಳಾಗ್ಯದ. ಆಮೇಲೆ ಆ ಪ್ರಿಂಟ್ರ್ ಹೋಗ್ಯದ. ಆಯ್ತಾ ಇನ್ನೂ ಥರ ಕೆಲವೊಂದು ಡಾಕ್ಯುಮೆಂಟ್ಸ್ಗಳದ್ದು ಅವೆಲ್ಲ ನೀರಾಗ ಆಗ್ಯಾವ. ಅದೇನಪ್ಪ ಅಂದ್ರೆ ಇವತ್ತು ಬೆಳಗ್ಗೆ ಏನಪ್ಪ ಎಲ್ಲ ಸಿಬ್ಬಂದಿಗಳು, ನಾವು ಚೇರ್ಮನ್ರು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಪಂಚಾಯತಿ ಸಾಫ್ ಮಾಡೀವಿ. ಆಮೇಲೆ ಇನ್ನೂ ಥರ ಯಾರು ಟೀ ಕಾಫಿ ಸಹಿತ ಕೊಡೋದಿಲ್ಲ, ಇನ್ನೂ ತನ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ವಿಷಯವನ್ನು ನಾವು ಜಿಲ್ಲಾ ಪಂಚಾಯತಿಯವ್ರಿಗೂ ನಾವು ಹಾಕಿದ್ದೀವಿ, ತಾಲೂಕು ಪಂಚಾಯತಿಗೂ ಕೂಡ ನಾವು ಹಾಕಿದ್ದೀವಿ. ಮತ್ತೇನಪ್ಪ ಅಂದ್ರೆ ಮಾನ್ಯ ನಮ್ಮ ಶಾಸಕರು ಕೂಡ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ, ಈ ನಮ್ಮ ಬಿಲ್ಡಿಂಗನ್ನು ಡೆಮೊಲಿಷ್ ಮಾಡಿ ನಮ್ಗೆ ಬೇಸ್ಮೆಂಟ್ ಎತ್ತರ ಮಾಡಿ ಹೊಸ ಕಟ್ಟಡ ಕಟ್ಟಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾವು ಊರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.